ನೀವು ಹುಟ್ಟಿರುವಂಥ ಒಂದು ಫ್ಯಾಮಿಲಿ ಏನಿದೆ, ಕೆಲವುದರಲ್ಲಿ ನಮ್ಗೆ ಆಯ್ಕೆ ಇರಲ್ಲ. ಅದು ಅಟ್ ಇಸ್ ಬೈ ಲಕ್ ಅನ್ಬೇಕು ಅಥವಾ ಅದನ್ನು ನಮ್ಮ ಹಣೆ ಬರ ಅನ್ಬೇಕು. ಸೊ ಈ ತರಹ ಬಂದಂಥ ಒಂದು ಕಾಣಿಕೆ ಇಸ್ ನಿಮಗೆ ಅಣ್ಣವರ ಮಗ ಆಗಿ ಹುಟ್ಟಿದ್ದೀರಿ. ಅದು ಒಂದಾದರೆ, ಇನ್ನೊಂದು ಕಡೆ ನೀವು ಶಿವಣ್ಣ ಆಗಿ ನಿಮ್ಮದೇ ಆದಂಥ ಒಂದು ಸಾಮ್ರಾಜ್ಯನ ಕಟ್ಕೊಂಡು ಬಂದಿರುವಂತಹ ಈ ಒಂದು 38 ವರ್ಷಗಳ ಜರ್ನಿನಲ್ಲಿ ಈ ಒಂದು ಫೇಸ್, ಈಗ ಭೈರತಿ ರಣಗಲ್ ಇದರಲ್ಲೂ ಅಂದರೆ ನಿಮಗೆ ಸಿನಿಮಾಗಳು ಯಾವ ಥರ ಲೆಕ್ಕ ಅಂತ. ಯಾಕೆಂದರೆ ನಾನು ನಿಮಗೆ ತುಂಬ ವರ್ಷಗಳ ಮುಂಚೆನೂ ಹೇಳಿದೆ, ಶಿವಣ್ಣ ಸ್ವಲ್ಪ ಸ್ಲೋ ಡೌನ್, ನೀವು ಆರೋಗ್ಯ ನೋಡ್ಕೊಳ್ಳಿ ಅಂತೆಲ್ಲ ಅಂದಾಗ ಯಾಕೆ ಅಂತ. ಸೊ ನಮಗೇನಂದರೆ ಈ ಥರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಮತ್ತು ನೀವು ಇಷ್ಟು ದಶಕಗಳು ಶಿವಣ್ಣ, ನಾವೆಲ್ಲ ಒಂದು 10-15 ವರ್ಷ ಕೆಲಸ ಮಾಡೇ ಏನೋ ಕೋಡು ಕೊಂಬು ಏನೇನೋ ಬರುತ್ತೆ, ನೀವೊಂದು 40 ವರ್ಷ ಟಚಿಂಗ್ ಅಂದಂದರೆ ಇಷ್ಟೆಲ್ಲ ಒಂದು ಜರ್ನಿ ಮೂಲಕ ಯಾವ ಒಂದು ಹಸಿವನ್ನು ಉಳಿಸ್ಕೋತೀರಾ ಅನ್ನೋ ಒಂದು ಕುತೂಹಲ ಬರುತ್ತೆ. ಅಂದರೆ ಟುಡೇ ಆಸ್ ಆನ್ 2024 ಶಿವಣ್ಣಂಗಿರೋ ಹಸಿವೇನು ಲೈಫ್ ಬಗ್ಗೆ, ಅಥವಾ ಲೈಫಲ್ಲಿ ಶಿವಣ್ಣ ಮುಂದೆ ಲೈಫನ್ನು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು. ನಾನು ಏನು ನೋಡಬೇಕು ಅನ್ನೋದ್ರ ಬಗ್ಗೆ ಅನ್ನೋದಕ್ಕಿಂತ ವರ್ಕ್ ಶುಡ್ ಗೋ ಆನ್. ಯಾಕಂದರೆ ಅದು ನಾನು ಒಬ್ಬನಿಗೋಸ್ಕರ ಅಲ್ಲ, ಎಷ್ಟೋ ಫ್ಯಾಮ್ಲೀಸ್ ಉಳಿಯುತ್ತೆ. ಒಂದು ಸಿನಿಮಾ ರಿಲೀಸ್ ಆಯ್ತು, ಎಷ್ಟು ಫ್ಯಾಮ್ಲೀಸ್ ಒಲೆ ಉರಿಯುತ್ತೆ, ಅವ್ರ ಮನೆ ಉರಿಯುತ್ತೆ, ಅವರ ಮನೆ ಬೆಳಕಾಗುತ್ತೆ, ಅವರ ಎಜುಕೇಷನ್ಸ್ ಇರ್ಬೋದು, ವಾಟ್ ಎವರ್ ಎಂಟರ್ಟೈನ್ಮೆಂಟ್ ಇರ್ಬೋದು, ಅವ್ರೆಲ್ಲರಿಗೂ. ಆ್ಯಂಡ್ ಥಿಯೇಟರ್ಸ್ ಬರುತ್ತೆ, ಥಿಯೇಟ್ರಲ್ಲಿ ಎಷ್ಟು ಜನ ಇದ್ದಾರೆ, ಥಿಯೇಟ್ರ್ ಉಳಿಯುತ್ತೆ, ಆ ಬಿಲ್ಡಿಂಗ್ ಒಂದು ಮರ್ಯಾದೆ ಇರುತ್ತೆ, ಆ ಪ್ರೊಜೆಕ್ಟ್ರ್ ಹಬ್ಬ ಯಾರೊಬ್ಬ ಬಂದ ಕಣೆ ಆ ಪುಣ್ಯಾತ್ಮ, ನಮ್ಮ ಲೈಟ್, ಆ ಲೈಟ್ಗೊಂದು ಮರ್ಯಾದೆ ಇರುತ್ತೆ. ಸಿ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಅ ದಿಸ್ ಒನ್. ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಒಂದು ಇಕೋಸಿಸ್ಟಮ್ ಇದೆ ನಿಮ್ಮ ಸುತ್ತ. ಎವ್ರಿ ವೇ ದಟ್ ಇಕೋಸಿಸ್ಟಮ್ ಗೋಸ್ ಅರೌಂಡ್. ಮೆನಿ ಪೀಪಲ್ ಕಮ್, ನಮ್ಮ ಮೂಲಕ ಎಂಟರ್ಟೈನ್ ಮಾಡ್ಕೋತಾರೆ. ಸೊ ಎಲ್ಲೊಂದು ಕಡೆ ಟುಡೇ ನನಗೇನು ಬೇಕು ಅನ್ನೋದಕ್ಕಿಂತ ನನ್ನಿಂದ ಸುತ್ತಮುತ್ತ ಇರುವಂಥದ್ದನ್ನು ಹೆಂಗೆ ನಾವು ಸಾರ್ಬೋದು, ನಾವು ಹೆಂಗೆ ಪ್ರೀತಿ ಅಂತೀವಿ. ನೀವು ಅಂದರೆ ಆ ಫ್ಯಾಮ್ಲಿದ ಬಂದಿದ್ದೀವಿ. ಸಿ ನಮ್ಗದೊಂದು ಪ್ರೇಮದ ಕಾಣಿಕೆ ಥರ. ಇಟ್ಸ್ ಆಲ್ ಸೊ ದಟ್ ಲವ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ದಟ್ಸ್ ವಾಟ್ ಈಸ್ ಮೈ ದಿಸ್ ಒನ್. ಸೊ ದಟ್ ಅದು ಅಂದಾಗ ಎವ್ರಿಥಿಂಗ್ ವಿಲ್ ಗೋ ಪ್ರಾಪರ್. ಎಕಾನಮಿಯಿಂದ ಹಿಡಿದು ಎವ್ರಿಥಿಂಗ್, ಯು ಟೇಕ್ ಎನಿಥಿಂಗ್ ಯು ವಾಂಟ್. ಆಲ್ಸೋ ಇವನ್ ಯುವರ್ ಓನ್ ಮೈಂಡ್ ಎವ್ರಿಥಿಂಗ್, ಎಲ್ಲರಿಗೂ ಅಷ್ಟೇ. ಒಂದು ಬೇರೆ ಥರ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಗ್ಲೋಬಲಿ ಏನೂ ಆಗಲ್ಲ. ಇಲ್ಲಾಂದ್ರೆ ಯಾವಾಗ ಫ್ಲ್ಯಾಟಾಗಿ ಕೂತ್ಕೋತೀವಿ ಅಂದರೆ ಕೋವಿಡ್ ಬಂತು, ಅಲ್ಲಿ ಮರ್ಕೇರ ಅಲ್ಲಿ ಇಲ್ಲ ಕೇರಳಲ್ಲಿ ಫ್ಲಡ್ಸ್ ಬರುತ್ತೆ, ಏನೇನೋ ಆಗುತ್ತೆ, ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ. ವೈ ದಿಸ್ ವೆನ್ ಎವ್ರಿಥಿಂಗ್ ಗೋಸ್ ನೋ ದಟ್ ವರ್ಕ್, ಅದು ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಕರೆಕ್ಷನ್ಸ್ ಅಂತಾರೆ. ಎಸ್, ಕನೆಕ್ಷನ್ ಶುಡ್ ಬಿ ವಿತ್ ದ ಅಟ್ಮಾಸ್ಫಿಯರ್. ಅದಿಲ್ಲದೆ ಹೋದರೆ ಕಷ್ಟ. ಸೊ ಅದಕ್ಕೆ ನನಗೇನು ಹಸಿವು ಅನ್ನೋದಕ್ಕಿಂತ ನನಗೇನಂದರೆ ಎವ್ರಿಥಿಂಗ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್.